ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಪರ್ವ ಶುರುವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಡಿಕೆ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಎದುರಿಗಿರುವಂತಹ ಸವಾಲುಗಳ ಪಟ್ಟಿ ಹೆಚ್ಚಾಗಿದೆ. ಯಾಕೆ ಅಂತಂದ್ರೆ, ಮೊದಲಿಗೆ ಯಾರ್ಯಾರು ಮಂತ್ರಿಗಳನ್ನಾಗಿ ಮಾಡಬೇಕು. ಈಗ ಪ್ರಸ್ತುತ ಮೊದಲ ಪಟ್ಟಿಯಲ್ಲಿ ಸುಮಾರು 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇನ್ನುಳಿದಂತೆ ಬಹುತೇಕ 20ರಿಂದ 21 ಸಚಿವರು ಕೂಡ ಡಿಕೆ ಸಂಪುಟವನ್ನ ಸೇರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಆ ಸಚಿವರನ್ನ ಫೈನಲ್ ಲಿಸ್ಟ್ ಮಾಡಬೇಕಾಗ್ತದೆ. ಹಾಗೆಯೇ ಜಾತಿ ಬಲವನ್ನ ನೋಡಬೇಕಾಗ್ತದೆ. ಪ್ರಮುಖವಾಗಿ ಜಾತಿ ಬಲದ ಮೇಲೆಯೇ ಈಗ ಸಚಿವ ಸ್ಥಾನವನ್ನು ಕೊಡ್ತಾ ಇರುವಂಥದ್ದು ಮತ್ತು 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈಗ ಮಂತ್ರಿ ಸ್ಥಾನಗಳನ್ನು ಹಂಚಿಕೆ ಮಾಡಬೇಕಾಗುತ್ತೆ. ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಇನ್ನೊಂದಷ್ಟು ಹೆಸರುಗಳನ್ನು ಹೈಕಮಾಂಡ್ ಸೂಚಿಸಿದೆ. ಹಾಗೆಯೇ ಹೈಕಮಾಂಡ್ನಲ್ಲಿರುವಂತಹ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿರಬಹುದು, ಹಾಗೆಯೇ ಸೋನಿಯಾ ಗಾಂಧಿ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಇನ್ನು ಏನು ನಮ್ಮ ನಿರ್ಗಮಿತ CM ಇದ್ದರಂತ ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಸಚಿವರ ಹೆಸರುಗಳನ್ನು ಸೂಚಿಸುವಂತ ಸಾಧ್ಯತೆ ಇದೆ. ಇವರೆಲ್ಲರನ್ನ ಒಂದು ತೂಕಕ್ಕೆ ತಂದು ಒಂದು ಲೆವೆಲ್ ಅನ್ನ ನೋಡಿಕೊಂಡು ನಂತರ ಅವಷ್ಟೇ ಸಚಿವ ಸ್ಥಾನವನ್ನು ಪ್ರಕಟಗೊಳಿಸಬೇಕಾಗಿದೆ. ಇಲ್ಲವಾದ್ರೆ ಮುನಿಸುಗಳ ಮಹಾ ಅಬ್ಬರ ಈಗ ಪ್ರಸ್ತುತ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದು ಕಾಣಿಸುವಂತ ಲಕ್ಷಣ ಇದೆ. ಈಗ ಮುನಿಸು ಅನ್ನುವಂತಹ ಮ್ಯಾಟ್ರಿಗೆ ಬರೋದಾದ್ರೆ, ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಮುನಿಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಯಾಕೆ? ಈಗ ಆಲ್ರೆಡಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂಥದ್ದು. ಸೊ ಹಾಗಾದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಮುನಿಸೆ ಯಾಕೆ ಅನ್ನುವಂಥದ್ದು. ಸೊ ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂದ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಪ್ರಮುಖವಾಗಿ ಎದುರಾಗಿರುವಂತಹ ಸವಾಲು ಕೂಡ ಇದೇನೆ. ಮುಂಬರಲಿರುವ ದಿನಗಳಲ್ಲಿ ಬೆಂಗಳೂರಿನಲ್ಲಿ GBA ಚುನಾವಣೆಗಳು ಬರ್ತಾ ಇದ್ದಾವೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆಗಳು ನಡೀತವೆ, ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. ಸೊ ಈ ಎಲೆಕ್ಷನ್ ಅನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಬೆಂಗಳೂರಿನ ಉಸ್ತುವಾರಿ ಸಚಿವರನ್ನ ಆಯ್ಕೆ ಮಾಡಬೇಕಾಗ್ತದೆ. ಹಾಗಾದ್ರೆ ಬೆಂಗಳೂರಿನ ಉಸ್ತುವಾರಿಯನ್ನ ಯಾರಿಗೆ ಕೊಡಬೇಕು? ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ, ಅನುಭವಿ ರಾಜಕಾರಣಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕಾ, ಅಥವಾ ಯುವ ನಾಯಕ ಚತುರ ರಾಜಕಾರಣಿ ಕೃಷ್ಣ ಬೈರೇಗೌಡರು ಕೂಡ ಈ ಪಟ್ಟಿಯಲ್ಲಿದ್ದಾರೆ, ಅವರಿಗೆ ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನವನ್ನು ಕೊಡಬೇಕಾ ಅನ್ನುವಂಥದ್ದು, ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕಾ ಅನ್ನುವಂಥದ್ದು ಇಲ್ಲಿ ಎದುರಾಗುವಂಥದ್ದು. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಡಿಕೆ ಶಿವಕುಮಾರ್ ಒಂದು ವೇಳೆ ಕೃಷ್ಣ ಬೈರೇಗೌಡರಿಗೆ ಏನಾದರೂ ಉಸ್ತುವಾರಿ ಸಚಿವ ಸ್ಥಾನವನ್ನು ಕೊಟ್ರೆ ಮಾತಿಗೆ ತಪ್ಪಿದಂತಾಗುತ್ತೆ. ಯಾಕೆ ಅಂತಂದ್ರೆ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದಾಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನ ಉಸ್ತುವಾರಿಯನ್ನ ಕೊಡಬೇಕು ಅಂತ ಚಿಂತಿಸಿದ್ರು. ಈ ಸಂದರ್ಭದಲ್ಲಿ ಏನು ಡಿಕೆ ಬ್ರದರ್ಸ್, ಡಿಕೆ ಸುರೇಶ್ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ಖುದ್ದು ರಾಮಲಿಂಗಾರೆಡ್ಡಿ ಅವರ ನಿವಾಸಕ್ಕೆ ತೆರಳುತ್ತಾರೆ. ಇದೊಂದು ಬಾರಿ ನಮಗೆ ಅವಕಾಶ ಕೊಡಿ, ಮುಂದಿನ ಬಾರಿ ನಿಮಗೇನೆ ನಾವು ಉಸ್ತುವಾರಿ ಸಚಿವರನ್ನಾಗಿ ಮಾಡ್ತೀವಿ ಅಂತ ಕೇಳಿಕೊಂಡು ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಬೆಂಗಳೂರಿನ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿಯನ್ನ ತೆಗೆದುಕೊಂಡಂಥದ್ದು. ಸೊ ಈ ಮುಂದಿನ ಬಾರಿ ಅಂದ್ರೆ 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವರ ಚಾನ್ಸ್ ಮಿಸ್ ಆಗಿತ್ತು. ಬಟ್ ಅವತ್ತು ಮಾತು ಕೊಟ್ಟಿದ್ದು ಬಂದಿದ್ದಂತಹ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಈಗ ಉಸ್ತುವಾರಿ ಸಚಿವ ಸ್ಥಾನವನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕಾಗ್ತದೆ. ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಆಡಳಿತಾತ್ಮಕವಾಗಿ ಯುವ ರಾಜಕಾರಣಿಯಾಗಿರುವಂತಹ ಕೃಷ್ಣ ಬೈರೇಗೌಡರು ಈ ಒಂದು ಕೆಲವು ಅವರಿಗೆ ಕೊಟ್ರೆ ಯುವಕರನ್ನ ಸಂಘಟಿಸುವಲ್ಲಿ ಆಗಿರಬಹುದು, ಬೆಂಗಳೂರಿನ ಮುಂಬರಲಿರುವಂತಹ GBA ಎಲೆಕ್ಷನ್ ಅನ್ನ ಸುಸೂತ್ರವಾಗಿ ಕೊಂಡೊಯ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನಗಳು ಕೂಡ ಬರ್ತವೆ. ನಗರದ ಅಭಿವೃದ್ಧಿಯ ಕಡೆ ಸಾಕಷ್ಟು ಕಾನ್ಸಂಟ್ರೇಟ್ ಅನ್ನ ಮಾಡ್ತಾರೆ. ಅವರು ಹೈಲಿ ಎಜುಕೇಟೆಡ್ ಆಗಿರೋದ್ರಿಂದ, ಫಾರಿನ್ ನಲ್ಲಿ ಓದ್ ಬಂದಿರೋದ್ರಿಂದ ಕೃಷ್ಣ ಬೈರೇಗೌಡರಿಗೆ ಸಾಕಷ್ಟು ಅನುಭವ ಇದೆ. ಬೆಂಗಳೂರಿನ ಅಭಿವೃದ್ಧಿಗೆ ಕೃಷ್ಣ ಬೈರೇಗೌಡರು ಕೂಡ ಸೂಕ್ತ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಅವರ ಮುಂದೆ 2 ಸವಾಲುಗಳು ಪ್ರಮುಖವಾಗಿ ಎದುರಾಗ್ತಾ ಇದೆ. ಈಗ ಆಲ್ರೆಡಿ ಸವಾಲುಗಳ ಮೇಲೆ ಸವಾಲುಗಳು ಬಂದಿದ್ದಾವೆ.
ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಕಾದ ಕಬ್ಬಿಣದಂತಾಗಿದೆ. ಯಾಕೆ ಅಂತಂದ್ರೆ ಈಗ ಹೈಕಮಾಂಡ್ ಒಂದು ಕಡೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದೆ. ಇಲ್ಲಿ ಸ್ಥಳೀಯವಾಗಿ ಹಿರಿಯ ರಾಜಕೀಯ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ವರಿಷ್ಠರುಗಳಿರ್ಬೋದು, ಕಾಂಗ್ರೆಸ್ನ ಹಿರಿಯ ಮುತ್ಸದಿಗಳಿರ್ಬೋದು, ಅವರನ್ನು ಕೂಡ ಎಲ್ಲೋ ಒಂದ್ ಕಡೆ ಬಿಡೋಗಿಲ್ಲ. ಇನ್ನು ಯುವಕರಿಗೆ ನಾನು ಆದ್ಯತೆಯನ್ನ ಕೊಡ್ತೀನಿ, ಯೂತ್ ಮಿನಿಸ್ಟರ್ಸ್ ಅನ್ನ ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಪರ್ಸನಲ್ ಆಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯೂತ್ MLAಗಳನ್ನ ಮಿನಿಸ್ಟರ್ ಆಗಿ ಮಾಡುವಂತಹ ಸವಾಲು ಕೂಡ ಡಿ ಕೆ ಶಿವಕುಮಾರ್ ಅವರ ಮುಂದಿದೆ. ಒಂದು ವೇಳೆ ಎಲ್ಲೇ ಒಂದು ಕಡೆ ಈ ಒಂದು ಚೈನ್ ಲಿಂಕ್ ಏನಿದೆ ಇದೆಲ್ಲವೂ ಕೂಡ ಸುಸೂತ್ರವಾಗಿ ಹೋದಾಗ ಮಾತ್ರ ಸರ್ಕಾರ ಸುಭದ್ರವಾಗಿರಬಹುದು. ಒಂದು ವೇಳೆ ಈ ಚೈನ್ ಲಿಂಕ್ ನಲ್ಲಿ ಯಾವುದಾದ್ರೂ ಮುನಿಸಿಕೊಂಡ್ರೆ, ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ಮುನಿಸಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಅನ್ನುವಂತಹ ಉಸ್ತುವಾರಿ ಸಚಿವರನ್ನ ಕೊಡುವಂತಹ ವಿಚಾರದಲ್ಲಿ, ಉಸ್ತುವಾರಿ ಸಚಿವರ ನೇಮಕದ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ನಿರಾಸೆ ಆಗಿದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಇದೇ ರೀತಿ ಮುಂದುವರೆದ್ರೆ ನಿಜಕ್ಕೂ ಸರ್ಕಾರವನ್ನ ನಡೆಸುವುದು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಕಬ್ಬಿಣದ ಕಡ್ಲೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇಂತಹ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.